ಹಾಗಾಗಿ ನಮ್ಮ ಮೆದುಳು ಯಾವುದು ಸತ್ಯ ಅನ್ನೋದಕ್ಕಿಂತ ಯಾವುದು ಸ್ಥಿರವಾಗಿದೆಯೋ ಅಂದ್ರೆ ಸ್ಟೇಬಲ್ ಮತ್ತು ಕಂಟಿನ್ಯೂಯಿಟಿ ಆಗಿದೆಯೋ ಆ ಜಗತ್ತೇ ನಿಜವಾದ ಜಗತ್ತು ಅಂತ ಬಲವಾಗಿ ನಂಬಿಬಿಟ್ಟಿದೆ. ನಮ್ಮ ಮೆದುಳಿನ ನಿಜವಾದ ಮಿತಿ ಇಲ್ಲೇ ಇರೋದು. ಮೆದುಳಿಗೆ ವಾಸ್ತವಿಕತೆಯನ್ನ ನೇರವಾಗಿ ನೋಡುವ ಅಂದ್ರೆ ರಿಯಾಲಿಟಿಯನ್ನ ಅರ್ಥಾತ್ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ಅಥವಾ ಬ್ರಹ್ಮನನ್ನ ನೇರವಾಗಿ ನೋಡುವ ಸಾಮರ್ಥ್ಯವಿಲ್ಲ. ಹಾಗಾಗಿ ಬ್ರೈನ್ ಯಾವುದನ್ನ ಸತ್ಯ ಅಂತ ನಂಬುತ್ತೋ ನಾವು ಕೂಡ ಅದನ್ನೇ ಸತ್ಯ ಅಂತ ನಂಬ್ತೀವಿ. ಹಾಗಿದ್ರೆ ನಮ್ಮ ಮೆದುಳು ಯಾಕೆ ಸ್ಥಿರವಾಗಿರೋದನ್ನ ಮಾತ್ರ ನಂಬುತ್ತೆ ಅಂದ್ರೆ ನಮ್ಮ ಬ್ರೈನ್ ಡಿಸೈನ್ ಆಗಿರೋದೇನಿ ಬದುಕುಳಿಯೋದಕ್ಕೆ, ಸ್ಥಿರತೆ ಕಾಯ್ದುಕೊಳ್ಳಕ್ಕೆ. ಅದೇ ಮಾಯೆಯ ಪವರ್. ಮೆದುಳಿಗೆ ಅಲ್ಟಿಮೇಟ್ ರಿಯಾಲಿಟಿ ಬಗ್ಗೆ ತಿಳಿಯೋದ್ರಿಂದ ಯಾವ ಪ್ರಯೋಜನನೂ ಆಗಲ್ಲ. ಎಲ್ಲವನ್ನೂ ಕ್ವೆಶ್ಚನ್ ಮಾಡ್ತಾ ಇದ್ರೆ ಮೆದುಳಿಗೆ ಜೀವನ ನಡೆಸೋಕೆ ಅಂದ್ರೆ ಸರ್ವೈವ್ ಆಗೋಕೆ ಸಾಧ್ಯವಿಲ್ಲ. ಅದಕ್ಕೆ ಅದು ಅತ್ಯಂತ ಸ್ಟೇಬಲ್ ಆಗಿರೋ ಜಗತ್ತಿನ ಮಾಡೆಲ್ ಅನ್ನೇ ನಿಜ ಅಂತ ನಂಬುತ್ತೆ ಮತ್ತು ಒಪ್ಪಿಕೊಳ್ಳುತ್ತೆ. ಇವೆಲ್ಲವೂ ಕೊನೆಗೆ ಒಂದೇ ಪ್ರಶ್ನೆಗೆ ಬಂದು ನಿಲ್ಲುತ್ತೆ. ಎಲ್ಲ ಅನುಭವಗಳು ಮೆದುಳಿನ ಆಕ್ಟಿವಿಟಿಗಳಾದರೆ ಆ ಆಕ್ಟಿವಿಟಿಗಳನ್ನ ಅರಿಯುತ್ತಿರುವುದು ಯಾರು? ಈ ಪ್ರಶ್ನೆಯೊಂದಿಗೆ ನ್ಯೂರೋ ಸೈನ್ಸ್ ನಿರುತ್ತರವಾಗುತ್ತೆ.